शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಜಗದ್ಗುರು ಶ್ರೀಮಚ್ಚಂಕರ ಭಗವತ್ಪಾದಾಚಾರ್ಯರೇ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರೇ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿರು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 4ನೇ ಪಾದ, 2ನೇ ಅಧಿಕರಣ 18ನೇ ಸೂತ್ರ, ಅದರಲ್ಲಿ ಮುಂದುವರೆದ ಭಾಷ್ಯದ ಭಾಗ. ಅಪಿಚ ಅಪವದತಿ ಪ್ರತ್ಯಕ್ಷಾಶ್ರುತಿ ಆಶ್ರಮಾಂತರಂ ವೀರಃ ವಾ ಏಷ ದೇವಾಯಾಂ ಯೋ ಅಗ್ನಿಂ ಉದ್ಭಾಸಯತೆ ಆಚಾರ್ಯಾಯ ಪ್ರಿಯಂ ಧನಮಾವೃತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸಿಃ ನಾ ಪುತ್ರಸ್ಯ ಲೋಕೆ ಅಸ್ತಿ ತತ್ ಸರ್ವೇ ಪಶವೋ ವಿದುಃ ಇತ್ಯೇವಮಾದ್ಯ. ಇಲ್ಲಿ ಶ್ರುತಿ ಅನ್ನುವಂಥದ್ದು ಏನು ಹೇಳ್ತದ ಅಂತಂದ್ರೆ, ವೀರಃ ವಾ ಏಷಾ ದೇವಾನಾಂ ಯೋ ಅಗ್ನಿ ಉದ್ವಾಸಯತೆ, ಅಂದ್ರೆ ಯಾವನು ಅಗ್ನಿಯನ್ನ ಬಿಟ್ಟು ಹೋಗ್ತಾನೋ ಅವನು ದೇವತೆಗಳ ವೀರನನ್ನ ಕೊಂದಂತಾಗುವುದು ಅಂತ. ಯಾವನು ಅಗ್ನಿಯನ್ನು ಬಿಟ್ಟು ಹೋಗ್ತಾನಲ್ಲ, ಯಾಕಂದ್ರೆ ಇಲ್ಲಿ ಗೃಹಸ್ಥನಾಗಿರ್ತಕ್ಕಂಥವನು, ಅದರಲ್ಲಿ ದ್ವಿಜನಾಗಿರ್ತಕ್ಕಂಥವನು ಯಾವಾಗಲೂ ಅಗ್ನಿ ಕಾರ್ಯಗಳನ್ನ ಮಾಡಬೇಕು, ಅಗ್ನಿ ಹೋತ್ರಗಳನ್ನ ಮಾಡಬೇಕು. ಮತ್ತೆ ಅದನ್ನು ಬಿಟ್ಟು ಪಾದ ಅಂದ್ರೆ ಬೇರೆ ಆಶ್ರಮವನ್ನ ಅವನು ಸ್ವೀಕರಿಸಿದ ಅಂತಂದ್ರೆ ಅವನು ದೇವತೆಗಳ ವೀರನನ್ನ ಕೊಂದವನಾಗ್ತಾನೆ ಅಂತೇಳಿ ಹಿಂಗ ತೈತ್ತಿರೀಯ ಸಂಹಿತೆ ಅನ್ನುವಂಥದ್ದು ಹೇಳ್ತದೆ. ಇನ್ನ ಮತ್ತೊಂದು ಉಪನಿಷತ್ತು ಏನು ಹೇಳ್ತದ ಅಂತಂದ್ರೆ, ಆಚಾರ್ಯಾಯ ಪ್ರಿಯಂ ಧನಮಾವೃತ್ಯ ಪ್ರಜಾತಂತು ಮಾ ವ್ಯವಚ್ಛೇತ್ಸಿಃ. ಆಚಾರ್ಯನಿಗೆ ಅಂದ್ರೆ ಗುರುಗಳಾಗಿರ್ತಕ್ಕಂಥವ್ರಿಗೆ ಪ್ರಿಯವಾಗಿರ್ತಕ್ಕಂಥ ಧನವನ್ನ ಕೊಟ್ಟು ಇಲ್ಲಿ ಪ್ರಜಾತಂತುವನ್ನ ಕಡಿ ಹಾಕದೆ ಇರು ಅಂತಂದ್ರೇನು ಅಂದ್ರೆ ಮದುವೆಯನ್ನ ಮಾಡಿಕೊಂಡು ಸಂತಾನ ಪ್ರಾಪ್ತಿ ಮಾಡ್ಕೋ ಅಂತ ಇಲ್ಲಿ ಮತ್ತೊಂದು ತೈತ್ತಿರೀಯ ಇದ್ರೊಳಗ ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಮಂತ್ರ. ಅಂದ್ರೆ ಇಲ್ಲಿ ಗೃಹಸ್ಥನಾಗಿದ್ದುಕೊಂಡು ಅಗ್ನಿ ಕಾರ್ಯಾದಿಗಳನ್ನ ಮಾಡು ಅನ್ನುವಂತ ಒಂದು ವಿಚಾರಗಳನ್ನ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನು. ಇಲ್ಲಿ ಬೇರೆ ಆಶ್ರಮ ಇಲ್ಲ ಅಂತ, ಇಲ್ಲಿ ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಬ್ರಹ್ಮಚಾರಿ ಇವೇ 3 ಆಶ್ರಮಗಳಂತ ಅವನು ಅಭಿಪ್ರಾಯ. ಆಮೇಲೆ ನಾ ಅಪುತ್ರಸ್ಯ ಲೋಕ ಅಸ್ತೀತಿ ತತ್ ಸರ್ವೇ ಪಶುವ ವಿದುಹು, ಅಂದ್ರೆ ಯಾವನು ಅಪುತ್ರನಾಗಿದ್ದಾನೋ ಅಂದ್ರೆ ಪುತ್ರ ಸಂತಾನವನ್ನ ಪಡ್ಕೊಂಡಿಲ್ಲವೋ ಅವನಿಗೆ ಲೋಕ ಅನ್ನುವಂಥದ್ದಿಲ್ಲ ಅನ್ನುವಂಥದ್ದು ಎಲ್ಲ ಪಶುಗಳು ಕೂಡ ಅವು ತಿಳ್ಕೊಂಡವು ಅಂತ. ಎಲ್ಲ ಪಶುಗಳು ಕೂಡ ಏನು ಬಲ್ಲವು ಅಂತಂದ್ರೆ ಏನು, ಅಪುತ್ರನಿಗೆ ಯಾವನು ಅಂದ್ರೆ ಮದುವೆ ಮಾಡ್ಕೊಂಡು ಮಕ್ಕಳನ್ನ ಪಡ್ಕೊಂಡಿಲ್ಲ ಅಂತಂದ್ರೆ ಅವನಿಗೆ ಲೋಕವೇ ಇಲ್ಲ ಅಂತ ಹೇಳಿ ಹಿಂಗ ಐತ್ರೇಯ ಬ್ರಾಹ್ಮಣದಲ್ಲಿ ಈ ಮುಂತಾದ ಕೆಲವು ಪ್ರತ್ಯಕ್ಷ ಶ್ರುತಿಗಳು ಏನ್ ಮಾಡಿದಾವೆ ಅಂತಂದ್ರೆ ಇವು ಆಶ್ರಮಾಂತರ ನಿಂದಿಸ್ತಾ ಇದ್ದಾವೆ ಅಂತ. ಪ್ರತ್ಯಕ್ಷಾಶ್ರುತಿ, ಪ್ರತ್ಯಕ್ಷವಾಗಿರ್ತಕ್ಕಂಥ ಶ್ರುತಿಗಳು ಆಶ್ರಮಾಂತರಂ ಅಪವದತಿ ಅಂತ, ಬೇರೊಂದು ಆಶ್ರಮವನ್ನ ಅವು ನಿಂದಾ ಮಾಡ್ತಾ ಇದ್ದಾವೆ ಅಂತ. ಅಂದ್ರೆ ಇಲ್ಲಿ ಗೃಹಸ್ಥಾದಿ ಆಶ್ರಮಗಳೇ ಇಲ್ಲಿ ನಿಜವಾದ ಆಶ್ರಮಗಳು, ಅದನ್ನ ಬಿಟ್ಟ ಮತ್ತೊಂದು ಆಶ್ರಮ ಅನ್ನುವಂಥದ್ದಿಲ್ಲ ಅಂತ. ಅಲ್ಲಿ ಸನ್ಯಾಸವನ್ನ ಶ್ರುತಿ ಅನ್ನುವಂಥದ್ದು ನಿಂದಾ ಮಾಡ್ತದ ಅಂತೇಳಿ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಇಲ್ಲಿ ಹೇಳ್ತಾ ಇದ್ದಾನೆ. ಆ ಬಳಕ ತಥಾ ಚ ಯೇ ಮೇ ಅರಣ್ಯೇ ಶ್ರದ್ಧಾ ತಪ ಇತಿ ಉಪಾಸತೆ ತಪಶ್ರದ್ಧೇ ಉಪಸಂತರಣ್ಯೇ ಇತಿ ಚ ದೇವಯಾನೋಪದೇಶೋ ನ ಆಶ್ರಮಾಂತರೋಪದೇಶಃ. ಯೇ ಚ ಇಮೇ ಅರಣ್ಯೇ ಶ್ರದ್ಧಾ ತಪ ಇತಿ ಉಚ್ಯತೆ, ಅಂದ್ರೆ ಇಲ್ಲಿ ಅರಣ್ಯದೊಳಗ ಯಾರು ಶ್ರದ್ಧೆ ಮತ್ತು ತಪಸ್ಸು ಮುಂತಾದವುಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರಲ್ಲ ಅಂಥೇಳಿ ಅಲ್ಲಿ ವಾನಪ್ರಸ್ಥಾಶ್ರಮದ ಬಗ್ಗೆನೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಶ್ರುತಿಯೊಳಗೆ. ಅರಣ್ಯದಲ್ಲಿ ಯಾರು ಶ್ರದ್ಧಾ ತಪಸ್ಸು ಮುಂತಾದವುಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರ ಮತ್ತು ಯಾರು ಅರಣ್ಯದಲ್ಲಿ ತಪಶ್ರದ್ಧೆಗಳನ್ನು ಆಚರಿಸ್ತಾ ಇದ್ದಾರೆ ಅಂತ ಮುಂಡಕೋಪನಿಷತ್ತಿನಲ್ಲಿ ಕೂಡ ಹೇಳ್ಕೊಂಡು ಬಂದಿದ್ದಾರೆ.
ಇದು ಈ ಎರಡು ಮಂತ್ರಗಳು ಏನು ಹೇಳ್ತಾವಂತಂದ್ರೆ ಆ ದೇವಯಾನದ ಉಪದೇಶ ಹೊರತು ಅಲ್ಲಿ ಮತ್ತೊಂದು ಆಶ್ರಮದ ಉಪದೇಶ ಅಲ್ಲ ಅಂತ ಪಕ್ಷಿ ಹೇಳ್ತಾ ಇದ್ದಾನ. ಅಂದ್ರೆ ವಾಕ್ಯ ಇದು ದೇವಯಾನ ಪರವೆಂದು ಗೊತ್ತಾಗುವುದರಿಂದ ಆಶ್ರಮಾಂತರವನ್ನ ಹೇಳುವುದಿಟ್ಟುಕೊಂಡರೆ ಅಲ್ಲಿ ವಾಕ್ಯ ಭೇದ ಆಗ್ತದೆ ಅನ್ನುವಂತ ಭಾವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ವಾಕ್ಯ ಇದು ದೇವಯಾನ ಪರವಾಗಿರ್ತಕ್ಕಂಥ ವಾಕ್ಯ ಅಂತಿದು. ಅಲ್ಲಿ ಬೇರೊಂದು ಆಶ್ರಮವನ್ನ ತಿಳಿಸ್ಲಿಕ್ಕೆ ಬಂದದ್ದಲ್ಲ ಅಂತ ಹೇಳಿದ್ರು ಅವರಿಲ್ಲಿ. ಅದಕ್ಕೆ ಇಲ್ಲಿ ಆಶ್ರಮಾಂತರದ ಉಪದೇಶವಲ್ಲ ಅಂತ, ಅಂದ್ರೆ ಇದು ಆಶ್ರಮ ವಾಚಕವಾಗಿರ್ತಕ್ಕಂಥ ಪದ ಅಲ್ಲ ಅಂತ ಹೇಳ್ತಾರ ಅವ್ರು. ಇಲ್ಲಿ ಯಾವುದೇ ಆಶ್ರಮದ ಹೆಸರುಗಳು ನಮಗೆ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ ಏನೋ ಶ್ರುತಿಯೊಳಗ ಅಂತಂದ್ರೆ ಹೇಳಿಲ್ಲ ಅವರು. ಯಾಕಂದ್ರೆ ಅಲ್ಲಿ ಶ್ರದ್ಧಾ ಮತ್ತು ತಪಸ್ಸು ಅರಣ್ಯದಲ್ಲಿಯೇ ಅವಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ರು ಅವರು. ಅಥವಾ ಯಾರು ಅರಣ್ಯದಲ್ಲಿ ತಪಸ್ಸಗಳನ್ನು ಆಚರಿಸ್ತಾ ಇದ್ದಾರೋ ಅಂತ ಹೇಳಿ ಶ್ರುತಿಗಳು ಈ ರೀತಿ ದೇವಯಾನದ ಉಪದೇಶವನ್ನ ಹೇಳಿದಾವೆ ಹೊರತು ಅಲ್ಲಿ ಮತ್ತೊಂದು ಆಶ್ರಮದ ಉಪದೇಶ ಇಲ್ಲ. ಅಲ್ಲಿ ಯಾವುದೇ ಆಶ್ರಮದ ಹೆಸರನ್ನು ಸೂಚನಾ ಮಾಡಿಲ್ಲಲ್ವ ಅಲ್ಲ ಅವರು. ಮತ್ತಷ್ಟೇ ಅಲ್ಲದ ಇನ್ನೊಂದು ಶ್ರುತಿ ಅನ್ನುವಂತಹದ್ದು ಕೂಡ ನಮಗಲ್ಲಿ ಏನ್ ಹೇಳ್ತದ ಅಂತಂದ್ರೆ ಸಂದಿಗ್ಧಂ ಚ ಆಶ್ರಮಾಂತರ ಅಭಿಧಾನಂ ತಪ ಏವ ದ್ವಿತೀಯ. ಇಲ್ಲಿ ತಪಸ್ಸನ್ನುವಂತಹದ್ದು ಎರಡನೇದು ಅಂತ ಹೇಳಿ ಇಲ್ಲಿ ಬೇರೊಂದು ಆಶ್ರಮದ ಒಂದು ನಾಮವನ್ನು ಹೇಳಿದಾರಲ್ಲ, ಇದು ಸಂದಿಗ್ಧವಾಗಿರ್ತಕ್ಕಂಥದ್ದು. ತಪಸ್ಸೆ ಎರಡನೇದು ಅಂತ ಹೇಳಿದ್ರಲ್ಲಿ ಆ ಮುಂತಾದ ವಾಕ್ಯಗಳಲ್ಲಿ ಆಶ್ರಮಾಂತರವನ್ನು ಹೇಳಿರ್ತಕ್ಕಂಥದ್ದು ಕೂಡ ಅದು ನಮ್ಮ ಸಂದಿಗ್ಧವೇ ಇದೆ ಅಂತ ಹೇಳ್ತಾರ ಅವರು. ಸಂದಿಗ್ಧ ಅಂದ್ರೆ ಸಂಶಯಾಸ್ಪದವಾಗಿರ್ತಕ್ಕಂಥದ್ದು ಅಂತ. ಚಾಂದೋಗ್ಯೋಪನಿಷತ್ನಲ್ಲಿ ತಪಸ್ಸೆ ಎರಡನೇದು ಅಂತ ಹೇಳಿದ್ರು. ಆ ವಾಕ್ಯಗಳಲ್ಲಿ ಮತ್ತೊಂದು ಆಶ್ರಮವನ್ನ ಅಲ್ಲಿ ಹೇಳಿದಾರನ್ನುವಂತಹದ್ದು ಕೂಡ ಅದು ಸಂದೇಹಾಸ್ಪದವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆತ್ಮಲೋಕವು ಎಷ್ಟು ದೊಡ್ಡದು ಅಂತಂದ್ರೆ ಇದಕ್ಕಾಗಿ ನಾವು ಪ್ರವೃಜ್ಜೆಯನ್ನ ಕೂಡ ಮಾಡುವರು ಅಂತ ಲೋಕದಲ್ಲಿ ಹೊಗಳಿದ್ದಾರೆ ಅಂತಲ್ಲಿ. ಪ್ರವೃಜ್ಜೆ ಎನ್ನುವಂತಹದ್ದನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅಲ್ಲಿ ಆ ಲೋಕ ಅನ್ನುವಂಥದ್ದು ಆತ್ಮಲೋಕವನ್ನ ಹೊಗಳಿದ್ದಾರೆ ಎನ್ನುವಂತ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಹೀಗೆ ಮತ್ತೆ ಮುಂದೆ ಶ್ರುತಿ ಅನ್ನುವಂತಹದ್ದು ಹೇಳ್ತಾ ಇದೆ, ಇತ್ತೇವಮಾದಿಷು ತಥಾ ಏತಮೇವ ಪ್ರೌರಾಜಿನೋ ಲೋಕಮಿಚ್ಛಂತಹ ಪ್ರೌರಜಂತಿ. ಏತಮೇವ ಪ್ರೌರಾಜಿನಃ. ಪ್ರೌರಾಜಿನಃ ಅಂತಂದ್ರೆ ಇಲ್ಲಿ ಪ್ರೌರಾಜಿಗಳು ಅಂತ. ಅಂದ್ರೆ ಇದೇ ಲೋಕವನ್ನ ಇಚ್ಛಿಸ್ತಕ್ಕಂತ ಪ್ರೌರಾಜಿಗಳೇ ಹೊರಟು ಹೋಗ್ತಾ ಇದ್ದಾರೆ ಅಂತ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರ್ತಕ್ಕಂಥದ್ದು. ಇದು ಕೂಡ ಲೋಕದ ಸ್ತುತಿಯೇ, ಆದ್ರೆ ಇದು ಪಾರಿವ್ರಾಜ್ಯ ವಿಧಿ ಅನ್ನುವಂತಹದ್ದಲ್ಲ ಅಂತ. ಇದು ಪಾರಿವ್ರಾಜ್ಯ ವಿಧಿ ಅನ್ನುವಂತಹದ್ದಲ್ಲ, ಇದು ಕೂಡ ಲೋಕದ ಸ್ತುತಿ ಅನ್ನುವಂತಹದ್ದು. ಈ ಲೋಕವನ್ನ ಇಚ್ಛಿಸುವಂತ ಪ್ರೌರಾಜಿಗಳೇ ಹೊರಟು ಹೋಗ್ತಾರೆ ಅನ್ನುವಂತ ಒಂದು ಮಂತ್ರದಲ್ಲಿ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅವರು. ಆದ್ದರಿಂದ ಇದು ಸ್ತುತಿ, ಲೋಕದ ಬಗ್ಗೆನ ಸ್ತುತಿ ಮಾಡಿದ್ದಾರೆ ಹೊರತು ಇದು ಅಲ್ಲ ಅಂತ ಹೇಳಿದ್ರು ಅವರು. ಅದು ಲೋಕ ಅಂತ ಅಲ್ಲ, ಅಂದ್ರೆ ಬೇರೊಂದು ಆಶ್ರಮ ಅಂತ ಅಲ್ಲ ಅಂತಂದ್ರೆ ಅವರು. ನಾನು ಇತಿ ಲೋಕ ಸಂಸ್ಥೋಯಂ ನ ಪಾರಿವ್ರಾಜ್ಯ ವಿಧಿ. ಅಂದ್ರೆ ಇದು ಪಾರಿವ್ರಾಜ್ಯ ವಿಧಿ ಅನ್ನುವಂತಹದ್ದಲ್ಲ, ಇದು ಲೋಕವನ್ನ ಸಂಸ್ಥೋಯಂ ಅಂದ್ರೆ ಸ್ತುತಿ ಮಾಡಲಿಕ್ಕೆ ಬಂದಿರತಕ್ಕಂತ ವಾಕ್ಯ ಅಂತ. ನಾನು ಬ್ರಹ್ಮಚರ್ಯಾದೇವ ಪ್ರೌರಜೇತ್ ಇತಿ ವಿಸ್ಪಷ್ಟಮಿದಂ ಪ್ರತ್ಯಕ್ಷಂ ಪಾರಿವ್ರಾಜ್ಯ ವಿಧಾನಂ ಜಾಬಾಲಾನಾಂ. ಹಾಗಾದ್ರೆ ಇಲ್ಲಿ ಬ್ರಹ್ಮಚರ್ಯದಿಂದಲೇ ಇಲ್ಲಿ ಪ್ರೌರಜಕನಾಗ್ತಾನೆ ಅಂತ ಹೇಳಿ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದೈತಲ್ಲ, ಇಲ್ಲಿ ಆಕ್ಷೇಪ. ಬ್ರಹ್ಮಚರ್ಯದಿಂದಲೇ ಪ್ರವೃಜ್ಜೆಯನ್ನ ಮಾಡಬೇಕು ಅಂತ ಹೇಳಿ ಜಾಬಾಲೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅಲ್ಲಿ ಪ್ರತ್ಯಕ್ಷವಾಗಿ ಪಾರಿವ್ರಾಜ್ಯ ವಿಧಾನ ಅನ್ನುವಂತಹದ್ದು ಆ ಜಾಬಾಲ ಶಾಖೆಯವರಲ್ಲಿ ಐತಲ್ಲ ಅಂತ ಒಂದ್ ವೇಳೆ ಆಕ್ಷೇಪ ಅನ್ನುವಂತಹದ್ದನ್ನ ಮಾಡಿದ್ರೆ ಅದಕ್ಕ ಸತ್ಯಮೇವೈತತ್, ಸತ್ಯವೇ. ಆದ್ರೆ ಅನಪೇಕ್ಷತು ಏತಾಂ ಶ್ರುತಿಂ ಅಯಂ ವಿಚಾರ ಇತಿ ದ್ರಷ್ಟವ್ಯಂ. ಅನಪೇಕ್ಷ ಅಂತಂದ್ರೆ ಇದು ಶ್ರುತಿಯನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಾರದೆ ಅಂತ ಈ ವಿಚಾರ ಅನ್ನುವಂತಹದ್ದು ಹೊರಟದಂತ ತಿಳ್ಕೊಳ್ಬೇಕು. ಯಾವುದು ಇದೇನು ಶ್ರುತಿ ಅನ್ನುವಂತಹದ್ದಲ್ಲ, ಈ ಶ್ರುತಿಯನ್ನ ಲೆಕ್ಕಕ್ಕೆ ತಗೊಳ್ಳಾರ್ದಂಗ ಈ ವಿಚಾರ ಅನ್ನುವಂತಹದ್ದು ಹೊರಟದ ಅಂತ ಹೇಳಿ ನಾವು ಈ ರೀತಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳಿ
ಇಲ್ಲಿ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಹೇಳ್ತಾ ಇದ್ದಾನೆ. ಈಗ ಮತ್ತೆ ಮುಂದಿನ ಸೂತ್ರದಲ್ಲಿ ಇಲ್ಲಿ ಬಾದರಾಯಣರ ಅಭಿಪ್ರಾಯ ಏನದ, ವ್ಯಾಸ ಮಹರ್ಷಿಗಳ ಅಭಿಪ್ರಾಯ ಏನದ ಅನ್ನೋದ್ರ ಬಗ್ಗೆ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಪೂರ್ವ ಪಕ್ಷಿ ಅನ್ನುವಂತಹದ್ದು. ಅನುಷ್ಠೇಯಂ ಬಾದರಾಯಣ ಸಾಮ್ಯಶ್ರುತೇ. ಅನುಷ್ಠೇಯಂ ಅಂದ್ರೆ ಇಲ್ಲಿ ಸನ್ಯಾಸ ಅನ್ನುವಂತಹದ್ದು ಏನದಲ್ಲ, ಇದು ಅನುಷ್ಠಾನ ಮಾಡತಕ್ಕಂಥದ್ದು ಅಂತ. ಬಾದರಾಯಣ, ಇದು ಬಾದರಾಯಣಾಚಾರ್ಯರು ಇದನ್ನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಸಾಮ್ಯ ಶ್ರುತೇ, ಅಲ್ಲಿ ಶ್ರುತಿ ಅನ್ನುವಂತಹದ್ದು ಸಮಾನವಾಗಿದೆ ಅಂತ ಇಲ್ಲಿ ಬಾದರಾಯಣಾಚಾರ್ಯರ ಒಂದು ಅಭಿಪ್ರಾಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದೆ ಭಾಷ್ಯದಲ್ಲಿ ಆಚಾರ್ಯರ ಬಗ್ಗೆ ವಿಮರ್ಶೆ ಮಾಡ್ತಾ ಇದ್ದಾರ. ಅನುಷ್ಠೇಯಂ ಆಶ್ರಮಾಂತರಂ ಬಾದರಾಯಣ ಆಚಾರ್ಯ ಮನ್ಯತೆ ಅಂತ. ಇಲ್ಲಿ ಆಶ್ರಮಾಂತರ ಅಂದ್ರೆ ಇಲ್ಲಿ ಸನ್ಯಾಸಾಶ್ರಮ ಅಂತ, ಬೇರೊಂದು ಆಶ್ರಮ ಅಂತಂದ್ರೆ ಇಲ್ಲಿ ಸನ್ಯಾಸಾಶ್ರಮ ಅಂತ. ಅದು ಅನುಷ್ಠೇಯವಾಗಿರ್ತಕ್ಕಂಥದ್ದು, ಅದು ಅನುಷ್ಠಾನ ಮಾಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅಂತ. ಯಾಕಂದ್ರೆ ಬಾದರಾಯಣ ಆಚಾರ್ಯ ಮನ್ಯತೆ ಅಂತ, ಇದನ್ನ ಬಾದರಾಯಣ ಆಚಾರ್ಯರು ಇದನ್ನ ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ವೇದೇ ಶ್ರವಣಾತ್, ವೇದದಲ್ಲಿ ಅದರ ಬಗ್ಗೆ ಶ್ರುತಿಗಳದಾವು ಅಂತ. ವೇದ ಅನ್ನುವಂಥದ್ದು ಅದನ್ನ ಹೇಳ್ತಾ ಇದೆ ಅಂತ, ವೇದದಲ್ಲಿ ಅದು ಶ್ರವಣವಾಗಿದೆ ಅಂತ. ಅಗ್ನಿಹೋತ್ರಾದೀನಾಂ ಚ ಅವಶ್ಯಾನುಷ್ಠೇಯತ್ವಾತ್ ತದ್ ವಿರೋಧಾದ್ ಅನಧಿಕೃತ ಅನುಷ್ಠೇಯಂ ಆಶ್ರಮಾಂತರಂ ಇತಿ ಚ ಇಮಾಂ ಮತಿಂ ನಿರಾಕರೋತಿ ಗಾರ್ಹಸ್ಥ್ಯವದೇವ ಆಶ್ರಮಾಂತರಮಪಿ ಅನಿಚ್ಛತ ಪ್ರತಿಪತ್ತವ್ಯಂ ಇತಿ ಮನ್ಯಮಾನಃ. ಅಗ್ನಿಹೋತ್ರಾದೀನಾಂ ಚ ಅವಶ್ಯಾನುಷ್ಠೇಯತ್ವಾತ್, ಇಲ್ಲಿ ವೇದಗಳಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಅಗ್ನಿಹೋತ್ರ ಕರ್ಮ ಅನ್ನುವಂತಹದ್ದು ಏನದಲ್ಲ, ಸ್ವರ್ಗಕಾಮೋ ಅಗ್ನಿಹೋತ್ರಂ ಜುಹುಯಾತ್ ಅಂತ ವೇದ ವಾಕ್ಯದ. ವೇದ ಏನು ವಿಧಿಸ್ತದ ಅಂತಂದ್ರೆ, ಸ್ವರ್ಗ ಕಾಮನೆ ಉಳ್ಳವನು ಅಗ್ನಿಹೋತ್ರ ಕರ್ಮವನ್ನ ಆಚರಿಸಬೇಕು ಅಂತ ಅಲ್ಲಿ ಹೇಳಿದಾರ. ಅಲ್ಲಿ ಗೃಹಸ್ಥನಾಗಿರ್ತಕ್ಕಂಥವನು ಅಗ್ನಿಹೋತ್ರವೇ ಮೊದಲಾಗಿರ್ತಕ್ಕಂಥ ಆ ಕರ್ಮಗಳೇನದಾವಲ್ಲ ಅವುಗಳನ್ನ ಅವಶ್ಯವಾಗಿ ಅನುಷ್ಠಾನ ಮಾಡ್ತಕ್ಕಂಥವುಗಳು ಅಂತ. ಆ ಶ್ರುತಿಗೆ ಇಲ್ಲಿ ವಿರೋಧ ಅನ್ನುವಂತಹದ್ದಾಗುವುದರಿಂದ ಇಲ್ಲಿ ಯಾರು ಅನಧಿಕೃತರಾದವರದಾರಲ್ಲ ಅವರು ಆಶ್ರಮಾಂತರವನ್ನ ಮಾಡ್ತಕ್ಕದ್ದು ಅಂತ ನಿಶ್ಚಯಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಕೆಲವರು ಕರ್ಮಾನುಷ್ಠಾನ ಮಾಡ್ಲಿಕ್ಕೆ ಅನಧಿಕಾರಿಗಳು ಇರ್ತಾರ. ಕರ್ಮವನ್ನು ಮಾಡ್ಲಿಕ್ಕೆ ಯಾರಿಗೆ ಅಧಿಕಾರ ಅನ್ನುವಂತಹದ್ದಿಲ್ಲವೋ ಅವರು ಬೇರೊಂದು ಆಶ್ರಮವನ್ನ ಮಾಡ್ತಕ್ಕಂಥದ್ದು ಅಂತ. ಆಶ್ರಮಾಂತರ ಅಂದ್ರೆ ಇಲ್ಲಿ ಸನ್ಯಾಸ ಆಶ್ರಮ ಅನ್ನುವಂತಹದ್ದನ್ನು ಕೂಡ ಅಲ್ಲಿ ಮಾಡ್ತಕ್ಕದ್ದು ಅಂತ ನಾನು ನಿಶ್ಚಯಿಸಬೇಕು. ಈ ಬುದ್ಧಿಯನ್ನ ಗಾರ್ಹಸ್ಥ್ಯದಂತೆ ಆಶ್ರಮಾಂತರನ ಇಚ್ಛೆ ಇಲ್ಲದಿದ್ರೂ ಕೂಡ ಒಪ್ಪಬೇಕು ಅನ್ನುವಂತ ಅಭಿಪ್ರಾಯದಿಂದ ಇಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅಂತ. ಅಂದ್ರೆ ಅಲ್ಲಿ ಏನ್ ಹೇಳಿದ್ರು, ಅಗ್ನಿಹೋತ್ರ ಕರ್ಮಾದಿಗಳು ಅವುಗಳನ್ನ ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು ಅಂತೇಳಿ ಹಿಂಗ ವೇದ ಅನ್ನುವಂತಹದ್ದು ಹೇಳಿರುವುದರಿಂದ ಆ ಒಂದು ಶ್ರುತಿಗೆ ಇಲ್ಲಿ ವಿರೋಧ ಅನ್ನುವಂತಹದ್ದು ಆಗ್ತದೆ ಇಲ್ಲಿ ಆ ಶ್ರುತಿಗೆ. ಅದಕ್ಕೆ ಅನಧಿಕೃತರಾಗಿರ್ತಕ್ಕಂಥವ್ರು ಬೇರೆ ಒಂದು ಆಶ್ರಮವನ್ನು ಮಾಡ್ತಕ್ಕಂಥದ್ದು ಅಂತ ನಿಶ್ಚಯಿಸ್ಬೇಕಂತೇಳಿ ಈ ಬುದ್ಧಿ ಅನ್ನುವಂತಹದ್ದನ್ನ ಇದು ಗೃಹಸ್ಥಾಶ್ರಮದಂತೆ ಅಂತ. ಗಾರ್ಹಸ್ಥದಂತೆ ಅಂತಂದ್ರೇನು, ಗೃಹಸ್ಥರಂತೆ ಆಶ್ರಮಾಂತರವನ್ನ ಅಂದ್ರೆ ಬೇರೊಂದು ಆಶ್ರಮವನ್ನ ನಾವು ಇಚ್ಛೆ ಇಲ್ಲದೆ ಇದ್ರೂ ಕೂಡ ಅಲ್ಲಿ ಒಪ್ಪಬೇಕು ಅನ್ನುವಂತ ಅಭಿಪ್ರಾಯದಿಂದ ಅಲ್ಲಿ ತಿರಸ್ಕರಿಸಿದ್ದಾರೆ ಅಂತ. ಯಾಕೆ ಅಂತಂದ್ರೆ ಅದನ್ನ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಅಗ್ನಿಹೋತ್ರಾದೀನಾಂ ಚ ಅವಶ್ಯಾನುಷ್ಠೇಯತ್ವಾತ್ ತದ್ ವಿರೋಧಾತ್ ಅನಧಿಕೃತ ಅನುಷ್ಠೇಯಂ ಆಶ್ರಮಾಂತರಂ ಇತಿ ಇಮಾಂ ಮತಿಂ ನಿರಾಕರೋತಿ ಗಾರ್ಹಸ್ಥ್ಯವದೇವ ಆಶ್ರಮಾಂತರಮಪಿ ಅನಿಚ್ಛತಾ ಪ್ರತಿಪತ್ತವ್ಯಂ ಇತಿ ಮನ್ಯಮಾನಃ. ಕುತಃ ಸಾಮ್ಯಶ್ರುತೇಃ, ಇಲ್ಲಿ ಶ್ರುತಿಗಳ ಒಂದು ಸಾಮ್ಯ ಅನ್ನುವಂತಹದ್ದಿದೆ ಅಂತ ಹೇಳಿದ್ರು ಅವರು.
ಸಮಾಹಿ ಗಾರಸ್ಥಸ್ಯೇನ ಆಶ್ರಮಾಂತರಸ್ಯ ಪರಾಮರ್ಶ ಶ್ರುತಿ ದೃಶ್ಯತೆ. ಇಲ್ಲಿ ಗೃಹಸ್ಥಾಶ್ರಮದಂತೆ ಅಂತ. ಗಾರಸ್ಥೇನ ಅಂತಂದ್ರೆ ಇಲ್ಲಿ ಸಾಮ್ಯ ಶ್ರುತಿ ಅನ್ನುವಂತಹದ್ದಿದೆ. ಯಾವುದು ಅಂತಂದ್ರೆ ತ್ರಯೋ ಧರ್ಮಸ್ಕಂದಾಹ ಅಂತ. ಇಲ್ಲಿ 3 ಧರ್ಮಸ್ಕಂದಗಳು ಅಂತ ಹೇಳ್ತಾರೆ. ಅವುಗಳಲ್ಲಿ ಆಶ್ರಮಾಂತರವನ್ನ ಗಾರಸ್ಥದಂತೆಯೇ ಪರಾಮರ್ಶ ಮಾಡುವಂತಹ ಶ್ರುತಿ ಎನ್ನುವಂತಹದ್ದಲ್ಲಿ ಸಮಾನವಾಗಿರ್ತದ ಅಂತ. ಇಲ್ಲಿ ಗೃಹಸ್ಥದಂತೆನೆ ಅಲ್ಲಿ ಗೃಹಸ್ಥದಂತೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬೇರೊಂದು ಆಶ್ರಮ ಅನ್ನುವಂತಹದ್ದನ್ನ ಪರಾಮರ್ಶೆ ಮಾಡುವಂತ ಒಂದು ಶ್ರುತಿ ಅನ್ನುವಂತಹದ್ದಿದೆ ಅಂತ. ಅದರಂತೆ ಇಲ್ಲಿ ಸಮಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಗಾರಸ್ಥದಂತೆನೆ ಇಲ್ಲಿ ಬೇರೊಂದು ಆಶ್ರಮ ಅನ್ನುವಂತಹದ್ದನ್ನ ಪರಾಮರ್ಶೆ ಮಾಡುವಂತ ಶ್ರುತಿ ಎನ್ನುವಂತಹದ್ದು ಅಲ್ಲಿನೂ ಅದ ಇಲ್ಲಿನೂ ಅದಂತ ಸಮಾನವಾಗಿದೆ ಅಂತ ಹೇಳ್ತಾರಲ್ಲಿ. ಅದು ಹೇಗೆ ಅಂತಂದ್ರೆ ಇಲ್ಲಿ ಅದರ ಬಗ್ಗೆ ಆಚಾರ್ಯರ ಭಾಷ್ಯದಲ್ಲಿ ಬರೀತಾ ಇದ್ದಾರೆ ಅವರು. ಯಥಾಚ ಶಾಸ್ತ್ರಾಂತರ ಪ್ರಾಪ್ತಯೋರೇವ ನಿವೀತ ಪ್ರಾಚೀನ ವೀತಯೋಃ ಪರಾಮರ್ಶಃ ಉಪವೀತ ವಿಧಿ ಪರೇ ವಾಕ್ಯೆ ತಸ್ಮಾತ್ ತುಲ್ಯಮನುಷ್ಠೇಯತ್ವಂ ಗಾರ್ಯಸ್ಥೇನ ಆಶ್ರಮಾಂತರಸ್ಯ. ಯಥಾಚ ಶಾಸ್ತ್ರಾಂತರ ಪ್ರಾಪ್ತಯೋರೇವ ಅಂತ ಹೇಳಿದ್ರಿ ಇಲ್ಲಿ. ಅಂದ್ರೆ ಯಾವ ರೀತಿಯಾಗಿ ಬೇರೆ ಶಾಸ್ತ್ರಾಂತರದಲ್ಲಿ ಅಂದ್ರೆ ಬೇರೆ ಶಾಸ್ತ್ರದಲ್ಲಿ ಪ್ರಾಪ್ತವಾಗಿರ್ತಕ್ಕಂಥ ಒಂದು ನಿವೀತ ಮತ್ತು ಪ್ರಾಚೀನ ವೀತಗಳನ್ನ ಅಲ್ಲಿ ಉಪವೀತ ವಿಧಿಪರವಾಗಿರ್ತಕ್ಕಂಥ ವಾಕ್ಯದಲ್ಲಿ ಹೇಗೆ ಪರಾಮರ್ಶಿಸುತ್ತಾರೆಯೋ, ಅಂದ್ರೆ ಇದು ಜೈಮಿನಿ ಸೂತ್ರದಲ್ಲಿ ಬರ್ತಕ್ಕಂಥ ಇದು ಒಂದು ವಿಚಾರ ಇದು. ಅಲ್ಲಿ ಉಪವೀತಂ ದೇವಾನಾಂ ಎಂಬಲ್ಲಿ ಆ ದೇವಕರ್ಮದಲ್ಲಿ ಉಪವೀತವನ್ನ ವಿಧಿಸಿರುವಲ್ಲಿ ನಿವೀತಂ ಮನುಷ್ಯಾಣಾಂ ಪ್ರಾಚೀನಾವೀತಂ ಪಿತೃಣಾಂ ಉಪವೀತಂ ದೇವಾನಾಂ ಅಂಥೇಳಿ ಆ ನಿವೀತ ಪ್ರಾಚೀನಾವೀತಗಳನ್ನ ಅನುವಾದ ಮಾಡಿಕೊಂಡಿದೆ ಅಂತಲ್ಲಿ. ಆ ನಿವೀತವು ಯಾವ ಶಾಸ್ತ್ರದಲ್ಲಿಯೂ ವಿಹಿತವಾಗಿದೆ ಎಂಬುದು ತಿಳಿಯದಂತಿಲ್ಲಿ. ಅದು ಸ್ವಾಭಾವಿಕವಾಗಿ ಮನುಷ್ಯರು ಬಳಸುವುದಾದ್ದರಿಂದ ಅದು ಪ್ರಾಪ್ತವಾಗಿದೆ ಅಂಥೇಳಿ ಜೈಮಿನಿ ಆಚಾರ್ಯ ತಮ್ಮ ಸೂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದು ಪ್ರಾಚೀನ ವೀತನಂತ ಪಿತೃದೇವತವಾಗಿರ್ತಕ್ಕಂಥ ಮೃತಾಗ್ನಿಹೋತ್ರದಲ್ಲಿ ಶ್ರುತವಾಗಿದೆ ಅಂತ ಹೇಳಿ ಇದನ್ನು ಕೂಡ ಆ ಜೈಮಿನಿ ಸೂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಅದನ್ನ ಇಲ್ಲಿ ಆಚಾರ್ಯರು ಹೇಳ್ಕೊಂಡು ಬಂದ್ರಿ ಇಲ್ಲಿ. ಅದಕ್ಕಂತ ಇದ್ದಾರೆ ಅವರು. ಶಾಸ್ತ್ರಾಂತರ ಪ್ರಾಪ್ತಯೋರೇವ ನಿವೀತ ಪ್ರಾಚೀನಾವೀತಯೋಃ ಪರಾಮರ್ಶಃ ಉಪವೀತ ವಿಧಿ ಪರೇ ವಾಕ್ಯೆ ತಸ್ಮಾತ್ ತುಲ್ಯಮನುಷ್ಠೇಯತ್ವಂ ಗಾರಸ್ಥೇನ ಆಶ್ರಮಾಂತರಸ್ಯ. ತಸ್ಮಾತ್ ಅಂದ್ರೆ ಆದ್ದರಿಂದ, ತುಲ್ಯಂ ಅಂದ್ರೆ ಸಮಾನವಾಗಿರ್ತಕ್ಕಂಥದ್ದು, ಅನುಷ್ಠೇಯತ್ವಂ ಇಲ್ಲಿ ಕಾರ್ಯಸ್ಥದಂತೆ ಅಂದ್ರೆ ಗೃಹಸ್ಥ ಧರ್ಮದಂತೆ ಇಲ್ಲಿ ಬೇರೊಂದು ಆಶ್ರಮ ಅನ್ನುವಂತಹದ್ದು ಇದು ಅನುಷ್ಠಾನ ಯೋಗ್ಯವಾಗಿದೆ ಅಂತ. ಹಾಗಿಲ್ಲಿ ಗೃಹಸ್ಥ ಧರ್ಮ ಅನ್ನುವಂತಹದ್ದು ಏನದಲ್ಲ, ಗೃಹಸ್ಥಾಶ್ರಮ ಅನ್ನುವಂತಹದ್ದು ಯಾವ ರೀತಿಯಾಗಿ ಅದು ಅನುಷ್ಠಾನ ಯೋಗ್ಯವಾಗಿದೆಯೋ ಹಾಗೆ ಬೇರೊಂದು ಆಶ್ರಮವು ಕೂಡ ಅದು ಅನುಷ್ಠೇಯ, ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಹೀಗೆ ಅಲ್ಲಿ ಎರಡು ಸಮಾನವಾಗಿದೆ ಅಂತ. ಹಾಗೆ ಈ ಲೋಕಗಳನ್ನು ಇಚ್ಛಿಸುವಂತ ಪ್ರಜೆಗಳು ಕೂಡ ಹೊರಟು ಹೋಗ್ತಾರೆ ಎನ್ನುವಂತ ಒಂದು ವಾಕ್ಯ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಅದನ್ನ ಹೇಳ್ಕೊಂಡು ಬಂದ್ರವರು. ಏತಮೇವ ಪ್ರವ್ರಾಜಿನೋ ಲೋಕಮಿಚ್ಚಂತಹ ಪ್ರವ್ರಜಂತಿ ಅಂತ ಹೇಳಿ ಇದು ಬೃಹದಾರಣ್ಯಕೋಪನಿಷತ್ತಿಗೆ ಬರ್ತಕ್ಕಂತ ಒಂದು ವಾಕ್ಯ. ಇತ್ಯಸ್ಯ ವೇದಾನುವಚನಾದಿಭಿಃ ಸಮಭಿವ್ಯಾಹಾರಃ ಯೇ ಚ ಇಮೇ ಅರಣ್ಯೇ ಶ್ರದ್ಧಾ ತಪ ಇತ್ಯುಪಾಸತೆ ಇತ್ಯಸ್ಯ ಪಂಚಾಗ್ನಿವಿದ್ಯೆಯಾ ಯತ್ತುಕ್ತಂ ತಪ ಏವ ದ್ವಿತೀಯಃ ಇತ್ಯಾದಿಷು ಆಶ್ರಮಾಂತರ ಅಭಿಧಾನಂ ಸಂದಿಗ್ಧಂ ಇತಿ. ಇಲ್ಲಿ ಪೂರ್ವಪಕ್ಷಿನೂ ಆಕ್ಷೇಪನೂ ಕೂಡ ಮಾಡ್ತಾ ಇದ್ದಾನೆ ಅವನಿಲ್ಲಿ.
ಹಾ ಅದಕ್ಕ ಇಲ್ಲಿ ಅವ್ರೇನ್ ಹೇಳಿದ್ರು ಅಂತಂದ್ರೆ ತಪಸ್ಸೇ ಎರಡನೇದು ಅಂತ ಹೇಳಿದ್ರು ಅವರು. ಯಾರು ಅರಣ್ಯದಲ್ಲಿ ತಪಸ್ಶ್ರದ್ಧೆಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾರೋ ಮತ್ತು ಪಂಚಾಗ್ನಿ ವಿದ್ಯೆಯೊಡನೆ ಇದನ್ನ ಹೇಳಿದ್ದಾರೆ ಅಂತ. ಮತ್ತು ಇನ್ನು ತಪಸ್ಸೆ ಎರಡನೇದು ಅಂತ ಹೇಳಿ ಮುಂತಾದವುಗಳಲ್ಲಿ ಅಲ್ಲಿ ಆಶ್ರಮಾಂತರವನ್ನ ಹೇಳಿರ್ತಕ್ಕಂಥದ್ದು ಅದು ಸಂದಿಗ್ಧವಾಗಿದೆ ಅಂತ ಅವ್ರು ಅಂದಿದ್ರಲ್ಲ. ಅದು ಇದು ಸಂದಿಗ್ಧವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರು ಅವ್ರದು. ಅದೇನು ದೋಷ ಅಲ್ಲ ಅಂತ ಹೇಳ್ತಾ ಇದ್ದ. ಯಾಕಂತಂದ್ರೆ ಅಲ್ಲಿ ನಿಶ್ಚಯಕ್ಕೆ ಒಂದು ಕಾರಣ ಅನ್ನುವಂಥದ್ದಿದೆ ಅಂತ. ಹೇಗಂತಂದ್ರೆ ಅಲ್ಲಿ ಧರ್ಮಸ್ಕಂದಗಳು 3 ಅಂತ ಆ ಒಂದು ವಾಕ್ಯದೊಳಗ ಧರ್ಮಸ್ಕಂದಗಳು 3 ಅಂತ ಅಲ್ಲಿ ಪ್ರತಿಜ್ಞೆ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಆದರೆ ಇಲ್ಲಿ ಯಜ್ಞವೇ ಮೊದಲಾಗಿರ್ತಕ್ಕಂಥ ಅನೇಕ ಧರ್ಮಗಳು ಉತ್ಪತ್ತಿಯಿಂದ ಭಿನ್ನವಾಗಿರುವುದರಿಂದ ಧರ್ಮಸ್ಕಂದಗಳು ಇಲ್ಲಿ 3 ಅಂತೆ ಪ್ರತಿಜ್ಞೆ ಮಾಡಿದ್ದಾಗ, ಆದ್ರೆ ಇಲ್ಲಿ ಯಜ್ಞವೇ ಮೊದಲಾಗಿರ್ತಕ್ಕಂಥ ಅನೇಕ ಧರ್ಮಗಳದಾವಲ್ಲ, ಈ ಉತ್ಪತ್ತಿಯಿಂದ ಭಿನ್ನವಾಗಿರುವುದರಿಂದ ಅಲ್ಲಿ ಆಶ್ರಮ ಸಂಬಂಧವಿಲ್ಲದೆ ಅವುಗಳನ್ನ 3ರಲ್ಲಿ ಅಡಕ ಮಾಡುವುದಕ್ಕೆ ಆಗುವಂತಿಲ್ಲ ಅಂತ. ಯಾವುದು ಈ ಯಜ್ಞ ಮೊದಲಾದವುಗಳ ಧರ್ಮಗಳಂತ ಅನೇಕ ಅದಾವಲ್ಲ, ಯಜ್ಞ ಮೊದಲಾಗಿರ್ತಕ್ಕಂಥ ಅನೇಕ ಧರ್ಮಗಳು ಆ ಉತ್ಪತ್ತಿಯಿಂದ ಬೇರೆ ಬೇರೆ ಆಗಿರುವುದರಿಂದ ಅಲ್ಲಿ ಆಶ್ರಮ ಬೇಕಲ್ಲ. ಒಂದು ಯಜ್ಞಾದಿಗಳನ್ನು ಮಾಡಬೇಕಾದ್ರೆ ಆಶ್ರಮ ಸಂಬಂಧ ಬೇಕು. ಇಂಥ ಆಶ್ರಮದವರು ಇಂಥ ಯಜ್ಞಗಳನ್ನು ಮಾಡಬೇಕು ಅಂತೇಳಿ ಈ ರೀತಿಯಾಗಿ ಅಲ್ಲಿ ವೇದಗಳಲ್ಲಿ ಉಕ್ತವಾಗಿರ್ತದ. ಇಲ್ಲಿ ಧರ್ಮಸ್ಕಂದಗಳು 3 ಅಂತ ಹೇಳ್ಯಾರಲ್ಲ, ಆ 3ರಲ್ಲೇ ಅದನ್ನ ಅಡಕ ಮಾಡ್ಲಿಕ್ಕೆ ಅದನ್ನ ಆಗುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇವುಗಳಲ್ಲಿ ಯಜ್ಞಾದಿ ಲಿಂಗಗಳಿಂದ ತಿಳಿಲಿಕ್ಕೆ ಬರುವಂತ ಗೃಹಸ್ಥಾಶ್ರಮ ಒಂದು ಧರ್ಮಸ್ಕಂದವನ್ನು ನಿರ್ದಿಷ್ಟವಾಗಿದೆ ಅಂತ. ಈ ಗೃಹಸ್ಥಾಶ್ರಮ ಅನ್ನುವಂತಹದ್ದು ಏನದ, ಇದು ಕೂಡ ಒಂದು ಧರ್ಮಸ್ಕಂದ ಅಂತಾನೆ ಹೇಳಿದ್ದಾರೆ ಅಂತ. ಇಲ್ಲಿ ಬ್ರಹ್ಮಚಾರಿ ಅಂತ ಏನದಲ್ಲ, ಇದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶವೇ. ಈ ಬ್ರಹ್ಮಚಾರಿ ಗೃಹಸ್ಥ ಅನ್ನುವಂತಹದ್ದು ಇದು ಆಶ್ರಮವನ್ನು ಕುರಿತ ಹೇಳ್ತಾ ಇದ್ದಾವಂತಿಲ್ಲಿ. ಹಾಗೆ ಧರ್ಮಸ್ಕಂದ ಅನ್ನುವಂತಹದ್ದು ಇದು ಗೃಹಸ್ಥಾಶ್ರಮದ್ದೇ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತಿಲ್ಲಿ ತಪಸ್ಸು ಅನ್ನುವಂತಹದ್ದು ಕೂಡ ತಪಪ್ರಧಾನವಾಗಿರ್ತಕ್ಕಂಥ ಆಶ್ರಮಕ್ಕಿಂತ ಬೇರೆ ಯಾವ ಧರ್ಮಸ್ಕಂದ ಅನ್ನುವಂತಹದ್ದು ಅಂತ ಒಪ್ಪಬಹುದು. ಅಂದ್ರೆ ಇಲ್ಲಿ ತಪಸ್ಸು ಅಂತಂದಾಗ ನಾವು ಇಲ್ಲಿ ವಾನಪ್ರಸ್ಥಾಶ್ರಮದೊಳಗನ ಅಲ್ಲಿ ತಪಸ್ಸು ಪ್ರಧಾನವಾಗಿರ್ತದಲ್ಲಿ. ಅಲ್ಲಿ ತಪಸ್ಸು ಶ್ರದ್ಧೆ ಅನ್ನುವಂತಹದ್ದನ್ನ ಅನುಷ್ಠಾನ ಮಾಡ್ತಾರೆ ಅಂತ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದಲ್ರಿ. ಆದ್ರಿಂದ ಏಚೆ ಇಮೆ ಅರಣ್ಯ ಅಂದ್ರೆ ಇವರು ಅರಣ್ಯದಲ್ಲಿ ಅಂತ ಹೇಳಿ ಅಲ್ಲಿ ಅರಣ್ಯ ಅನ್ನುವಂತ ಒಂದು ಲಿಂಗ ಅನ್ನುವಂತಹದ್ದು ಇರುವುದರಿಂದ ಇಲ್ಲಿ ಶ್ರದ್ಧಾ ತಪಸ್ಸುಗಳಿಂದ ಆಶ್ರಮವನ್ನೇ ಗ್ರಹಿಸ್ಬೇಕು ನಾವು. ಅಲ್ಲಿ ಯಾವ ಅಂತಂದ್ರೆ ಮತ್ತಿಲ್ಲಿ ವಾನಪ್ರಸ್ಥಾಶ್ರಮ ಅಂತಾನೆ ಹೇಳ್ಬೇಕು. ಈಗ ಅಂದ್ರೆ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ. ಅದರಿಂದ ಇದು ಪರಾಮರ್ಶವಾದ್ರೂ ಕೂಡ ಅನುಷ್ಠೇಯವಾಗಿರ್ತಕ್ಕಂಥ ಆಶ್ರಮವೇ ಅಂತ. ಹಾಗೆ ಇಲ್ಲಿ ಸನ್ಯಾಸ ಅನ್ನುವಂತ ಅದೇನಲ್ಲ, ಇದು ಸ್ಪಷ್ಟ ಆಶ್ರಮ ನಿರ್ದೇಶ. ಬ್ರಹ್ಮಚಾರಿ ಅನ್ನುವಂತಹದ್ದು ಇಲ್ಲಿ ಸ್ಪಷ್ಟವಾಗಿ ನಮಗ ಆಶ್ರಮ ತಪ ಅಂತ ಹೇಳಿದ್ರು. ಇತ್ಯಪಿ ತಪ ಅನ್ನುವಲ್ಲಿ ಕೂಡ ಕೋ ಅನ್ಯಸ್ತ ಪ್ರಧಾನಾತ್ ಆಶ್ರಮಾತ್ ಧರ್ಮಸ್ಕಂದ ಅಭಿಪ್ರಾಯಮೇತ. ಇಲ್ಲಿ ತಪಃ ಅನ್ನುವಂತ ಶಬ್ದ ಅನ್ನುವಂತಹದ್ದು ಅಲ್ಲಿ ಏನಿದೆ ಅಂತಂದ್ರೆ ಈ ಬ್ರಹ್ಮಚಾರಿ ಮತ್ತು ಗೃಹಸ್ಥಾಶ್ರಮಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥದ್ದು ಅಂತ. ಅಲ್ಲಿ ಆಶ್ರಮಾಂತರವನ್ನ ಅಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕಂದ್ರೆ ಬ್ರಹ್ಮಚಾರಿ ಅನ್ನುವಂತ ಸ್ಪಷ್ಟವಾದ ಆಶ್ರಮ ನಿರ್ದೇಶವಂತ ಹೇಳಿದರು. ತಪಸ್ಸನ್ನುವಂತಹದ್ದು ಕೂಡ ಅಲ್ಲಿ ತಪಪ್ರಧಾನವಾಗಿರ್ತಕ್ಕಂಥ ಆಶ್ರಮಕ್ಕಿಂತ ಬೇರೆ ಯಾವ ಧರ್ಮಸ್ಕಂದ ಅಂತ ಹೇಳಿ ನಾವು ಒಪ್ಪಬಹುದು. ಅಂದ್ರೆ ಧರ್ಮಸ್ಕಂದ ಅನ್ನುವಂತಹದ್ದು ಅಂದ್ರೆ ಬೇರೆ ಯಾವ ಧರ್ಮಸ್ಕಂದ ಅಂತ ತಪಪ್ರಧಾನ ಆಶ್ರಮಕ್ಕಿಂತ ಇಲ್ಲಿ ಬೇರೆ ಅಂತ ಕೇಳ್ತಾ ಇದ್ದಾರೆ ಅವರು. ಏಚೆ ಇಮೆ ಅರಣ್ಯ
ಇವರು ಅರಣ್ಯದಲ್ಲಿ ಅನ್ನುವಂತ ಒಂದು ಲಿಂಗ ಅನ್ನುವಂತ ಇರುವುದರಿಂದ ಇಲ್ಲಿ ಶ್ರದ್ಧಾ ತಪಸ್ಸು ಅನ್ನುವಂತಹದ್ದು ಅವುಗಳಿಂದ ನಾವು ಒಂದು ಆಶ್ರಮವನ್ನು ಗ್ರಹಿಸಬೇಕು. ಅಂದ್ರೆ ಅದನ್ನೇ ವಾನಪ್ರಸ್ಥಾಶ್ರಮ ಅಂತ ನಾವು ಗ್ರಹಿಸಬೇಕು ಅಂತೇಳಿ. ಆದ್ರಿಂದ ಇದು ಪರಾಮರ್ಶೆ ಆದ್ರೂ ಕೂಡ ಅದು ಅನುಷ್ಠೇಯವಾಗಿರ್ತಕ್ಕಂಥ ಆಶ್ರಮ ಒಂದು ಆಶ್ರಮವೇ. ವಿಧಿರ್ವಾಧಾರಣವತ್ ಇನ್ನು ಇದು ವಿಧಿಯೇ ಹೇಗೆ ಅಂದ್ರೆ ಧಾರಣದಂತೆ ಇಲ್ಲಿ ಬೇರೊಂದು ಆಶ್ರಮವನ್ನ ವಿಧಿಸಿದೆ ಅಂತ ನಾವು ಇಲ್ಲಿ ಹೇಳಬಹುದು ಅಂತ ಇಲ್ಲಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ವಿಧಿರ್ವಾ ಆಶ್ರಮಾಂತರಸ್ಯ ನ ಪರಾಮರ್ಶ ಮಾತ್ರ. ಇದು ಆಶ್ರಮಾಂತರ ವಿಧಿಯೇ ಅಥವಾ ಇದು ಬರೀ ಪರಾಮರ್ಶೆ ಅಲ್ಲ ಅಂತ. ಯಾವುದು ಈ ಸನ್ಯಾಸಾಶ್ರಮ ಅನ್ನುವಂತ ಅದೇನದಲ್ಲ, ಮತ್ತೊಂದು ಆಶ್ರಮ ಅಂತ ಕೇಳ್ಕೊಂಡ್ ಬಂದ್ರಲ್ರಿ ಇದು ಮತ್ತೊಂದು ಆಶ್ರಮದ ವಿಧಿಯೇ, ಇದು ಕೇವಲ ಪರಾಮರ್ಶೆ ಅಲ್ಲ ಅಂತ ಹೇಳ್ತಾರ ಅವ್ರು. ನಾನು ಇಲ್ಲಿ ಒಂದು ಆಕ್ಷೇಪ ಅನ್ನುವಂತಹದ್ದನ್ನು ಮಾಡ್ತಾ ಇದ್ದಾರೆ. ವಿಧಿತ್ವ ಅಭ್ಯುಪಗಮೆ ಏಕವಾಕ್ಯತಾ ಪ್ರತೀತಿ ರೂಪರುದ್ದೇತ. ಇದು ವಿಧಿ ಅಂತ ಒಪ್ಪಿದ್ದಾದ್ರ ಅಲ್ಲಿ ಏಕವಾಕ್ಯತೆಯ ಅರಿವಿಗೆ ನಮಗೆ ವಿರುದ್ಧ ಆಗ್ತದಲ್ಲ ಅಂತಂದ್ರ, ಈ 3 ಧರ್ಮಸ್ಕಂದಗಳಿಗೆ ಪುಣ್ಯಲೋಕ ಅನ್ನುವಂತಹದ್ದು ಫಲ. ಬ್ರಹ್ಮ ಸಂಸ್ಥೆಗೆ ಬ್ರಹ್ಮ ಸಂಸ್ಥೆಗೆ ಇಲ್ಲಿ ಅಮೃತತ್ವೇ ಫಲ ಅಂತ ಹೇಳಿ ಇಲ್ಲಿ ಏಕವಾಕ್ಯತೆಯನ್ನು ತೋರ್ತಾ ಇದೆಯಲ್ಲ ಅಂತ ಒಂದು ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಇಲ್ಲಿ 3 ಧರ್ಮಸ್ಕಂದಗಳಂತ ಹೇಳಿದ್ರಲ್ಲ, ಅವುಗಳಿಗೆ ಫಲ ಏನು ಅಂತಂದ್ರೆ ಪುಣ್ಯಲೋಕ ಪ್ರಾಪ್ತಿ, ಅಂದ್ರೆ ಸ್ವರ್ಗಾದಿ ಲೋಕಗಳ ಪ್ರಾಪ್ತಿ ಅನ್ನುವಂತಹದ್ದು. ಇಲ್ಲಿ ಬ್ರಹ್ಮ ಸಂಸ್ಥೆಗೆ ಅಮೃತತ್ವೇ ಫಲ. ಬ್ರಹ್ಮ ಸಂಸ್ಥೆ ಅಂತಂದ್ರೆ ಸನ್ಯಾಸಾಶ್ರಮ ಅಂತ ಇಲ್ಲಿ. ಯಾಕಂದ್ರೆ ಯಾವಾಗಲೂ ಬ್ರಹ್ಮದಲ್ಲಿ ಅವರು ವೃತ್ತಿ ಸ್ಥಿತ ಆಗಿರ್ತದ. ಹೀಗಾಗಿ ಅವರು ಅಮೃತತ್ವ ಮೋಕ್ಷ ರೂಪವಾದ ಪಡಿತಾ ಇದ್ದಾರಂತ ಹೇಳಿ ಹಿಂಗ ಏಕವಾಕ್ಯತೆ ತೋರ್ತಾ ಇದೆಯಲ್ಲ ಅಂತಂದ್ರೆ ಫಲ ಈ ಮಾಡಿದ್ರೆ ಅವಾಗ ಅವು ಉತ್ತರ ಹೇಳ್ತಾ ಇದ್ದಾರೆ. ಸತ್ಯಮೇತತ್ವ ಇದು ನಿಜ ಹೇಳ್ತಕ್ಕಂಥ ನೀತು ಏಕವಾಕ್ಯತಾ ಪ್ರತೀತಿ ಪರಿತ್ಯಜ್ಯ ವಿಧಿರೇವ ಅಭ್ಯುಪಗಂತವ್ಯ. ಇಲ್ಲಿ ಏಕವಾಕ್ಯತೆ ಅನ್ನುವಂತಹದ್ದು ನಮಗೆ ಇದ್ರೂ ಕೂಡ ನಾವು ಅದನ್ನ ಬಿಟ್ಟು ಅದನ್ನ ತ್ಯಾಗ ಮಾಡಿ ಅಂತ ಇಲ್ಲಿ ವಿಧಿಯನ್ನೇ ನಾವು ಅಂಗೀಕಾರ ಮಾಡ್ಬೇಕಂತಂದ್ರೆ ಇಲ್ಲಿ ಇದೊಂದು ಆಶ್ರಮಾಂತರ ವಿಧಿ ಎನ್ನುವಂತಹದ್ದು ಬರುವುದಿಲ್ಲವಾಗಿ ಅದು ಅಪೂರ್ವವಾಗಿರುತ್ತದ ಅಂತ. ಇಲ್ಲಿ ಮತ್ತೊಂದು ಆಶ್ರಮದ ವಿಧಿ ಎನ್ನುವಂತ ಆದ್ರಿಂದ ಅದೊಂದು ಅಪೂರ್ವವಾಗಿರುತ್ತದ ಅಂತ ಹೇಳಿದ್ರು. ಯಾಕಂದ್ರೆ ಮೊದಲು ವಿಧಿಯಿಂದ ಪ್ರಾಪ್ತವಾದದ್ದನ್ನ ಪರಾಮರ್ಶೆ ಮಾಡೋದಕ್ಕೆ ಬರ್ತದ. ಇಲ್ಲದೆ ಇದ್ರೆ ಅದು ಒಂದು ಇದು ವಿವಕ್ಷಿತವೆಂದೇ ತಿಳಿಬೇಕಾಗ್ತದ ಅಂತ. ಇದು ಕೂಡ ಒಂದು ವಿವಕ್ಷಿತ ಅಂತ ತಿಳಿಬೇಕಾಗ್ತದ. ಅದಕ್ಕೆ ಇದು ಅಪೂರ್ವವಾಗಿರ್ತದ ಅಂತ ಹೇಳಿದ್ರು ಅವರು. ವಿದ್ಯಂತರಸ್ಯ ಅದರ್ಶನಾತ್ ವಿಸ್ಪಷ್ಟಶ್ಚ ಆಶ್ರಮಾಂತರ ಪ್ರತ್ಯಯಾತ್ ಗುಣವಾದ ಕಲ್ಪನೆಯಾಂ ಏಕವಾಕ್ಯತ್ವ ಯೋಜನಾನುಪಪತ್ತೇಃ ಧಾರಣವತ್ ಯಥಾ ಅದ್ವಸ್ತಾತ್ ಧಾರಯನ್ ಅನುದ್ರವೇದುಪರಿಃ ದೇವೇಭ್ಯೋ ಧಾರಯತಿ. ವಿದ್ಯಂತರಾಸ್ಯ ಅದರ್ಶನಾತ್ ಅದಕ್ಕೆ ಇಲ್ಲಿ ಹೇಳಿದ್ರವರು. ಇದಲ್ಲದೆ ಇಲ್ಲಿ ಆಶ್ರಮಾಂತರ ಅನ್ನುವಂತಹದ್ದು ಸ್ಪಷ್ಟವಾಗಿ ನಮಗ ತಿರುವೆಡೆಯಲ್ಲಿ ಗುಣವಾದವನ್ನ ಕಲ್ಪಿಸಿ ಏಕವಾಕ್ಯತೆಯನ್ನ ಮಾಡುವಂತದ್ದು ಸರಿಯಲ್ಲ ಅಂತ. ಇಲ್ಲಿ ಆಶ್ರಮಾಂತರ ಸ್ಪಷ್ಟವಾಗಿ ನಮಗ ತೋರುತ್ತಾ ಇರ್ಬೇಕಾದ್ರೆ ಅಲ್ಲಿ ಗುಣವಾದವನ್ನ ಕಲ್ಪಿಸಿಕೊಂಡು ಏಕವಾಕ್ಯತೆಯನ್ನು ಮಾಡ್ತಕ್ಕಂಥದ್ದು ಅಷ್ಟು ಸರಿ ಅನಿಸೋದಿಲ್ಲ. ಯಾಕಂದ್ರೆ ಧಾರಣದಂತೆ
ಇದನ್ನ ನಾವಿಲ್ಲಿ ಅರಿಬೇಕು. ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಹೇಗೆ ಕೆಳಗೆ ಸಮತೋಲನ ಇಟ್ಟುಕೊಂಡು ಹೋಗಬೇಕು, ಯಾಕಂದ್ರೆ ದೇವತೆಗಳಿಗೆ ಮೇಲೆ ಇಟ್ಟುಕೊಂಡು ಹೋಗುವರು ಅಂತೇಳಿ ಇದು ಒಂದು ವಾಕ್ಯ ಅನ್ನುವಂತಹದ್ದು. ಅದು ಆ ವೇದ ವಾಕ್ಯ ಅನ್ನುವಂತಹದ್ದು ಅಧಸ್ತಾತ್ ಸಮಿದಂ ಧಾರಯನ್ ನನುದ್ವೇದುಪರಿ ಹಿ ದೇವೇಭ್ಯೋ ಧಾರಯತಿ ಅಂತೇಳಿ ಅಲ್ಲಿ ಸಮಿತಿಗಳನ್ನ ಒಯ್ಬೇಕಾಗಿತ್ತು ಅಂತಂದ್ರೆ ಕೆಳಗ ಸಮಿತಿಗಳು ಇಟ್ಟುಕೊಂಡು ಹೋಗ್ಬೇಕು, ಯಾಕಂದ್ರೆ ದೇವತೆಗಳಿಗೆ ಮೇಲೆ ಇಟ್ಟುಕೊಂಡು ಹೋಗುವರು ಅನ್ನುವಂತ ಈ ಒಂದು ವಾಕ್ಯದಲ್ಲಿ ಅಂತ. ಈ ವಾಕ್ಯವು ಮೃತಾಗ್ನಿಹೋತ್ರದಲ್ಲಿ ಇದೆ ಅಂತ ಕೆಲವರು ಹೇಳ್ತಾರ, ಮಹಾಪಿತೃ ಇದೆ ಅಂತ ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಈ ವಾಕ್ಯ ಎಲ್ಲಿಂದ ಬಂದ ಅನ್ನೋದ್ರ ಬಗ್ಗೆ ಹೇಳಿದ್ರು ಅವರು. ಎಂಬಲ್ಲಿ ಅಲ್ಲಿ ಅಧೋಧಾರಣಕ್ಕೂ ಮತ್ತು ತನಗೂ ಏಕೆ ವಾಕ್ಯತೆ ಅನ್ನುವಂತಹದ್ದಲ್ಲಿ ತೋರ್ತಾ ಇದ್ರು, ಈ ವಾಕ್ಯ ಅನ್ನುವಂತಹದ್ದು ಅಲ್ಲಿ ಉಪರಿಧಾರಣ ಅನ್ನುವಂತಹದ್ದನ್ನ ಅಪ್ರೂವ್ ಆಗಿರುವಂತಹದ್ದಾದ್ದರಿಂದ ವಿಧಿಸಿಯೇ ಇದೆ ಅಂತ ಹೇಳಿ ಹಿಂಗ ನಿಶ್ಚಯಿಸ್ತಾ ಇದ್ದೇವಂತ. ಇತ್ಯತ್ರ ಸತ್ಯಾಮಪಿ ಅಧೋಧಾರಣೇನ ಏಕವಾಕ್ಯತಾ ಪ್ರತೀತೌ ವಿಧೀಯತ ಏವ ಉಪರಿಧಾರಣಾತ್ ಅಪೂರ್ವತ್ವ ತಥಾ ಚ ಉಕ್ತಂ ಶೇಷಲಕ್ಷಣೆ ವಿಧಿಸ್ತು ಧಾರಣೆ ಪೂರ್ವತ್ವಾತ್. ಅದೇ ಜೈಮಿನಿ ಸೂತ್ರದನ್ನೇ ಅಲ್ಲಿ ತಗೊಂಡು ಹೇಳ್ತಾ ಇದ್ದಾರೆ ಅವರು. ತದ್ವದ್ ಇಹಾಪಿ ಆಶ್ರಮ ಪರಾಮರ್ಶ ಶ್ರುತಿರ್ವಿಧಿರೇವ ಇತಿ ಕಲ್ಪ್ಯತೆ. ಅಲ್ಲಿ ಒಂದು ನಿವಾಸ ಒಂದು ಪ್ರಮಾಣ ಅಲ್ಲಿ ಹೇಳ್ಕೊಂಡು ಬಂದ್ರು. ಅಂದ್ರೆ ಅಲ್ಲಿ ಹೋಗ್ಬೇಕು, ಯಾಕಂದ್ರೆ ದೇವತೆಗಳಿಗೆ ಮೇಲೆ ಇಟ್ಕೊಂಡು ಹೋಗುವವರು ಕೂಡ ಈ ವಾರ ಅಲ್ಲಿ ಅಪೂರ್ವ ವಿಷಯ ನಿಶ್ಚಯಿಸ್ತಾ ಇದ್ದೇವೆಯೋ ಹಾಗೆ ಅಂತ ಇಲ್ಲಿ ಶೇಷ ಲಕ್ಷಣದಲ್ಲಿ ಧಾರಣದಲ್ಲಿ ವಿಧಿ ಇದೆ ಅಂತ ಹೇಳಿ, ಯಾಕಂದ್ರೆ ಅದು ಅಪೂರ್ವವಾಗಿರ್ತದಂತ ಹೇಳಿ ಜೈಮಿನಿ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಇದರಂತೆ ಇಲ್ಲಿಯೂ ಕೂಡ ಆಶ್ರಮ ಪರಾಮರ್ಶ ಶ್ರುತಿ ಎನ್ನುವಂತಹದ್ದು ಅದು ವಿಧಿ ಅಂತ ಹೇಳಿ ನಾವು ಕಲ್ಪಿಸಬೇಕು ಅಂತ ಇಲ್ಲಿ ಬಗ್ಗೆ ಶ್ರುತಿ ಕೂಡ ಅಲ್ಲಿ ವಿಧಿ ಅಂತ ಕಲ್ಪಿಸಬೇಕು ಅಂತ ಹೇಳಿದ್ರಲ್ಲಿ. ಯಾಕಂದ್ರೆ ಮತ್ತೆಲ್ಲಿಯೂ ಕೂಡ ಆಶ್ರಮಗಳನ್ನ ವಿಧಿಸಿಲ್ಲ ಅಂತ ಇದ್ರ ಬಗ್ಗೆ ಹೇಳ್ಕೊಂಬಂದ್ರಿ ಅವರು. ಇನ್ನ ಶ್ರುತಿಯಲ್ಲಿ ಸನ್ಯಾಸ ಅನ್ನುವಂತಹದ್ದನ್ನ ವಿಧಿಸೇ ಇದೆ ಅಂತ ಹೇಳಿ ಅದನ್ನ ಭಾಷ್ಯದಲ್ಲಿ ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ. ಇಷ್ಟಿರ್ಲೇನ್ರಿ ಶಾಸ್ತ್ರದ ಐತಿದ್ರಿ ಇದು ಸ್ವಲ್ಪ ಸರಿ ಕೇಳ್ತಾ ಇಲ್ಲ ಅಲ್ರಿ, ಕ್ಲಿಯರ್ ಇಲ್ಲ. ರಾತ್ರಿ ನೋಡೋಣ ನೋಡ್ರಿ, ಯಾಕೋ ಟವರ್ ಇದು ಇಲ್ಲಿ ಕಾಣ್ತೈತದ ಕಟ್ ಆಗ್ತಾ ಇದೆ ಅಂತ. ರಾತ್ರಿ ನೋಡೋಣ ತೋಡ್ರಿ.